ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಲೇಔಟ್ನಲ್ಲಿರುವ ನಂದಿನಿ ಸ್ನೇಹ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ 75ನೇ ಗಣರಾಜ್ಯೋತ್ಸವ ಆಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಗಣರಾಜ್ಯೋತ್ಸವದ ಅಂಗವಾಗಿ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿರುವ ಎಲ್ಲ ಬ್ಯಾಡ್ಮಿಂಟನ್ ಕ್ರೀಡಾಪಟುಗಳಿಗೆ ಬ್ಯಾಡ್ಮಿಂಟನ್ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಇನ್ನು ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ ಗೋಪಾಲಯ್ಯರವರು ಪಾಲ್ಗೊಂಡು ನವನಂದಿನಿ ಪಾರ್ಕ್ ನಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಬ್ಯಾಡ್ಮಿಂಟನ್ ಪಂದ್ಯಾವಳಿಗೆ ಚಾಲನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಕೆವಿ ರಾಜೇಂದ್ರ ಕುಮಾರ್, ನಂದಿನಿ ಸ್ನೇಹ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷರಾದ ಹೆಗಡೆ, ಸ್ಥಳೀಯ ಮುಖಂಡರಾದ ಶ್ರೀನಿವಾಸ್, ಬಾಲಾಜಿ, ಸಂಪತ್ ಕುಮಾರ್, ವಾಸು ಬೈರೇಗೌಡ, ಆನಂದ್, ಲೋಕೇಶ್ ಸೇರಿದಂತೆ ಹಲವು ಗಣ್ಯರು ಮತ್ತು ಬ್ಯಾಡ್ಮಿಂಟನ್ ಕ್ರೀಡಾಪಟುಗಳು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇನ್ನು ಸಂಜೆ ನಡೆದ ಕಾರ್ಯಕ್ರಮದಲ್ಲಿ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನ ನೀಡಿ ಗೌರವಿಸಲಾಯಿತು. ಪ್ರತಿ ವರ್ಷ ಜನವರಿ 26ಕ್ಕೆ ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡ್ ಬರ್ತಾ ಇದ್ದೀವಿ. ಇಲ್ಲ ನಮ್ಮ ಈ ಗೋಪಾಲನವ್ರದ್ದು MLA ಕ್ಷೇತ್ರ ಏನಿದೆ ಇದರಲ್ಲಿ ಇರತಕ್ಕಂತ ಎಲ್ಲಾ ಆಟಗಾರರು ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಒಂದು 25 ಕೋಟಿ ಇದೆ. 25 ಕೋಟಿ ಇದೆ. ಎಲ್ಲಾ ಸ್ಪರ್ಧಿಗಳು ಬಂದು ಭಾಗವಹಿಸಿ. ಇಲ್ಲ ಇವತ್ತಿಲ್ಲ, ಅದನ್ನ ಬೇರೆ ದಿವಸದಲ್ಲಿ ಆರ್ಗನೈಸ್ ಮಾಡ್ತೀವಿ. ಅಲ್ಲ, ಮಹಿಳೆಯರಿಗೆ ಮಕ್ಕಳಿಗೆ ಇದರಲ್ಲಿ ಪ್ರತಿ ದಿವಸ ಇಲ್ಲಿ ಟ್ರೈನಿಂಗ್ ನಡೀತಾ ಇರುತ್ತೆ. ಪ್ರಶ್ನೆ ಕಾರ್ಯಕ್ರಮ ಮಾಡ್ತೀವಿ. MLA ಅವ್ರ ಸಹಕಾರ ಅವರಿಂದನೇ ಈ ಕೋರ್ಟ್ ಸೃಷ್ಟಿಯಾಗಿದ್ದು. ಅವ್ರದ್ದು ಸಹಕಾರ ಬಹಳ ಇದೆ, ಅದ್ರಲ್ಲಿ ಏನು ಹೇಳಕ್ಕೆ ಸಾಧ್ಯನೇ ಇಲ್ಲ, ಅಷ್ಟಿದೆ. ನಮ್ಮಲ್ಲಿ 150 ಜನ ಮೆಂಬರ್ಸ್ ಇದೀವಿ ನಾವು. ಹೌದು, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಬೆಳಿಗ್ಗೆ 5 ಗಂಟೆಗೆ ಶುರುವಾಗುತ್ತೆ, ಇಲ್ಲಿ ರಾತ್ರಿ 10 ಗಂಟೆವರೆಗೂ ನಡೀತಾ ಇರುತ್ತೆ. ಅವ್ರವ್ರ ಅನುಕೂಲಕ್ಕೆ ತಕ್ಕನಂಗೆ ಬಂದು ಅವರು ಬ್ಯಾಚ್ ನಲ್ಲಿ ಆಡ್ತಾರೆ. ಇವತ್ತು ಇವೆಲ್ಲ ಅಲ್ಲಿ ಆರ್ಗನೈಸ್ ಮಾಡಿದ್ದೀವಿ. ಪಾರಿತೋಷಿಕಗಳನ್ನ, ಶೀಲ್ಡ್ ಇದೆ, ಕ್ಯಾಶ್ ಪ್ರೈಸ್ ಇದೆ. ಹೌದು, ಎಲ್ಲಾ ನಾಡಿನ ಎಲ್ಲಾ ಸಮಸ್ತ ಜನತೆಗೂ ಈ ಗಣರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಹಾರ್ದಿಕವಾಗಿ ನಾವು ಹಾರೈಸ್ತೀವಿ. ಶುಭವನ್ನ ಎಲ್ಲರಿಗೂ ಶುಭವಾಗಿ. ವಂದೇ ಮಾತರಂ, ವಂದೇ ಮಾತರಂ, ಜೈ ಶ್ರೀರಾಮ್. ಇವತ್ತಿನ ದಿನ ಒಂದು ವಿಶೇಷವಾದ ದಿನ. ಕನ್ನಡ ರಾಜ್ಯೋತ್ಸವ ದಿನದಲ್ಲಿ ನಮ್ಮ ಏರಿಯಾ ಅಥವಾ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ MLA ಅವರಾದಂತಹ ಗೋಪಾಲಣ್ಣ ಅವರು ಬಂದಿದ್ರು ಮತ್ತು ನಮ್ಮ ಪಾರ್ಕ್ನಲ್ಲಿ, ನವನಂದಿನಿ ಪಾರ್ಕ್ನಲ್ಲಿ ಧ್ವಜಾರೋಹಣ ಮಾಡಲಾಗಿತ್ತು. ಎಲ್ಲ ನನ್ನ ವಾಕಿಂಗ್ ಮಾಡುವಂತ ಸ್ನೇಹಿತರು, ನಮ್ಮ ಬ್ಯಾಡ್ಮಿಂಟನ್ ಸ್ನೇಹಿತರು ಎಲ್ಲ ಸೇರಿ ಒಂದು ಅದ್ದೂರಿಯಾಗಿ ಮಾಡಿ ಎಲ್ಲ ಚೆನ್ನಾಗಿ ನೆರವೇರಿದೆ. ಮತ್ತು ಎಲ್ಲರಿಗೂ ತಿಂಡಿ ವ್ಯವಸ್ಥೆ ಇತ್ತು. ಎಲ್ಲರೂ ತಿಂಡಿ ಮಾಡಿ ಇವತ್ತು ಇದೇ ದಿನ ನಮ್ಮ ಬ್ಯಾಡ್ಮಿಂಟನ್ ಟೂರ್ನಿಮೆಂಟು ಇದೆ. ಹಂಗಾಗಿ ಎಲ್ಲ ಚೆನ್ನಾಗಿ ನಡೆದಿದೆ. ಸಮಸ್ತ ನಾಡಿನ ಜನರಿಗೆ ನನ್ನ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು.